ಎಸ್ ವೀಕ್ಷಕರೇ, ಬೆಂಗಳೂರಿನ ಯಲಹಂಕದ ಕೋಗಿಲುನಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಜೊತೆಗೆ ಜಿಬಿಎ ತೆರವುಗೊಳಿಸಿತು. ತೆರವುಗೊಳಿಸಿದ ನಂತರ ರಾಜಕೀಯ ಶುರುವಾಗಿತ್ತು. ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಆ ಘಟನೆಯ ಲಾಭವನ್ನ ಪಡಿಲಿಕ್ಕೆ ಇನ್ನಿಲ್ಲದಂತೆ ಪ್ರಯತ್ನವನ್ನ ಪಡ್ತಾನೆ ಇದ್ದಾವೆ. ಆ ಅಕ್ರಮವಾಗಿ ಮನೆ ಕಟ್ಕೊಂಡವರು ಕರ್ನಾಟಕದವರಲ್ಲವೇ ಅಲ್ಲ ಅನ್ನುವಂಥದ್ದು ಯಾವಾಗ ಬಹಿರಂಗವಾಯಿತು ಅಲ್ಲಿಂದ ರಾಜಕೀಯ ಶುರುವಾಯಿತು. ಕೇರಳ ಸರ್ಕಾರನೂ ಕೂಡ ಎಂಟ್ರಿ ಆಗಿತ್ತು. ಇಷ್ಟೆಲ್ಲದರ ಮಧ್ಯೆ ಆ ಮನೆ ಕಟ್ಟಿಕೊಳ್ಳುವ ಜನರ ಹಿಂದೆ ಕಿಂಗ್ ಪಿನ್ ಒಬ್ಬ ಇದ್ದಾನೆ. ಆತ ವಾಸಿಂ ಅನ್ನೋದನ್ನ ನಿಮ್ಮ ಫೋಕಸ್ ಟಿವಿ ಬ್ರೇಕ್ ಮಾಡಿತ್ತು, ದಾಖಲೆ ಸಮೇತ ಬ್ರೇಕ್ ಮಾಡಿತ್ತು. ಸುದ್ದಿ ಬ್ರೇಕ್ ಆದ ವಾರದ ನಂತರ ವಾಸಿಂ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆತನನ್ನ ಅರೆಸ್ಟ್ ಮಾಡಲು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಆ ವಾಸಿಂ ಈ ಕಡೆ ಅಕ್ಕನಿಗೂ ನೆಂಟ, ಈ ಕಡೆ ಭಾವನಿಗೂ ನೆಂಟ ಅನ್ನೋ ತರ ತನ್ನ ಸಂಬಂಧಗಳನ್ನ ಬೆಸೆದುಕೊಂಡಿದ್ದಾನೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಈ ಎರಡೂ ಪಕ್ಷಗಳಲ್ಲೂ ಅವನಿಗೆ ನೆಂಟರಿದ್ದಾರೆ. ಬಿಜೆಪಿಯಲ್ಲಿ ಮುನೀಂದ್ರ ಕುಮಾರ್, ಎಕ್ಸ್ ಕಾರ್ಪೊರೇಟರ್, ವಾರ್ಡ್ ನಂಬರ್ 5 ಜಕ್ಕೂರು, ಹಳೆ ವಾರ್ಡ್ ನಂಬರ್, ಅಲ್ಲಿಯ ಮಾಜಿ ಕಾರ್ಪೊರೇಟರ್ ಮುನೀಂದ್ರ ಕುಮಾರ್ ಈ ವಾಸಿಂನ ಗಾಡ್ ಫಾದರ್ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ನೀವು ಫೋಟೋಗಳಲ್ಲಿ ನೋಡಬಹುದು ಈ ಮುನೀಂದ್ರ ಕುಮಾರ್ ಎಕ್ಸ್ ಕಾರ್ಪೊರೇಟರ್ ಜೊತೆಗೆ ಇದೇ ಸರ್ಕಾರಿ ಜಾಗವನ್ನ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಎಸ್ ವೀಕ್ಷಕರೇ, ಬ್ಯಾಟರಾಯನಪುರ ಕ್ಷೇತ್ರ ತುಂಬಾ ವಿಶಿಷ್ಟವಾಗಿದ್ದು ಈ ರೀತಿಯ ರಾಜಕೀಯ. ಇಲ್ಲಿಯ ಕಾರ್ಪೊರೇಟರ್ಗಳು ಕಾರ್ಪೊರೇಷನ್ ಚುನಾವಣೆ ಬಂದಾಗ ಬಿಜೆಪಿ, MLA ಎಲೆಕ್ಷನ್ ಬಂದಾಗ ಕೃಷ್ಣ ಬೈರೇಗೌಡರು. ಯಾಕಂದ್ರೆ ಇಲ್ಲಿಯ ಕಾರ್ಪೊರೇಟರ್ಗಳ ಅಕ್ರಮಗಳನ್ನ ಮಟ್ಟ ಹಾಕದೆ ಅವ್ರನ್ನ ಬೆಳೆಸ್ತಾ ಇರೋದು ಇದೇ ಶಾಸಕ ಕೃಷ್ಣ ಬೈರೇಗೌಡರು. ಕಾರ್ಪೊರೇಟರ್ಗಳ ಇಲ್ಲಿಗಲ್ ಲೇಔಟ್ಗಳು, ಕಾರ್ಪೊರೇಟರ್ಗಳ ಭೂದಂಧೆಕೋರರ ಜೊತೆಗೆ ಕಾರ್ಪೊರೇಟರ್ಗಳಿಗೆ ಇರುವಂತಹ ಸಂಬಂಧ, ಕಾರ್ಪೊರೇಟರ್ಗಳು ಅವರ ಹೆಂಡತಿ, ಅವರ ಮಕ್ಕಳ ಹೆಸರಿನಲ್ಲಿ ಪಡೆದಿರುವಂತಹ ಸೈಟ್ಗಳು, ಮನೆಗಳು, ಆ ಋಣವನ್ನ ತೀರಿಸಲಿಕ್ಕೆ ಕಾರ್ಪೊರೇಟರ್ಗಳು ಇಂತಹ ವೋಟ್ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡಿ ಕೃಷ್ಣ ಬೈರೇಗೌಡರಿಗೆ ವೋಟ್ ಹಾಕ್ಸೋದು, ಇದು ಬ್ಯಾಟರಾಯನಪುರದಲ್ಲಿ ಸರ್ವೇ ಸಾಮಾನ್ಯ. ಇದು ಒಂದು